ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಸರಗಳ್ಳರ ಹಾವಳಿ. ಮಹಿಳೆಯ ಮೇಲೆ ದಾಳಿ ಮಾಡಿ ಚಿನ್ನದ ಸರವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸರಗಳ್ಳರ ಅಟ್ಟಹಾಸದ ಭಯಾನಕ ಸಿಸಿಟಿವಿ ದೃಶ್ಯ. ಬೆಂಗಳೂರಿನ ದೊಡ್ಡಬಿದ್ರಕಲ್ಲು ಬಳಿ ನೆನ್ನೆ ಬೆಳಿಗ್ಗೆ ನಡೆದಂತ ಘಟನೆ ಇದು. ಮಹಿಳೆ ಕೆಳಗಡೆ ಬಿದ್ರೂ ಕೂಡ ಆಕೆಯನ್ನ ಬಿಡದೆ 25 ಗ್ರಾಂ ಚಿನ್ನದ ಸರವನ್ನ ಕಳ್ಳರು ಕದ್ಕೊಂಡೋಗಿದ್ದಾರೆ. ನೆನ್ನೆ ಬೆಳಗಿನ ಜಾವ 5:10 ಸಮಯದಲ್ಲಿ ಈ ಘಟನೆ ನಡೆದಿದೆ. ವಿಜಯಮ್ಮ ಅನ್ನೋ ಮಹಿಳೆಯ ಮಾಂಗಲ್ಯ ಸರವನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ ಕಳ್ಳರು. ಮಹಿಳೆ ಕೂಗಾಡಿದ್ರೂ ಕೂಡ ಬಿಡದೆ ಚಿನ್ನದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಬಿದ್ರಕಲ್ಲು ಬಳಿ ನಡೆದಂತ ಘಟನೆ. ಈ ಕಳ್ಳತನದ ಸಿಸಿಟಿವಿ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಬೆಳಗಿನ ಜಾವ ನಡೆದಿರೋದು. ಬೆಳಿಗ್ಗೆ 5:10 ಆ ಸಮಯದಲ್ಲಿ ಕಳ್ಳರು ಮಹಿಳೆಯ ಮೇಲೆ ಅಟ್ಯಾಕ್ ಮಾಡಿರೋದು. ಆಕೆ ಕೆಳಗಡೆ ಬಿದ್ರು, ಆಕೆ ಕಿರ್ಚಾಡ್ಕೊಂಡ್ರು ಬಿಡದೆ ಆಕೆ ಕತ್ತಲ್ಲಿದ್ದ ಸರವನ್ನ ಕದ್ದೊಯ್ದಿದ್ದಾರೆ. ಸುಮಾರು 25 ಗ್ರಾಂ ಚಿನ್ನದ ಸರ. ಮಹಿಳೆ ನಡ್ಕೊಂಡು ಹೋಗ್ತಾ ಇದ್ರು ರಸ್ತೆಯಲ್ಲಿ. ಬೈಕಲ್ಲಿ ಬಂದಂತಹ ಇಬ್ಬರು ಕಳ್ಳರು, ಅದರಲ್ಲಿ ಒಬ್ಬ ಇಳಿತಾನೆ, ಮಹಿಳೆಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಕೆ ಕಿರ್ಚಾಡ್ತಿದ್ದಾಳೆ. ಕೆಳಗಡೆ ಬಿದ್ರೂ ಕೂಡ ಬಿಡದೆ ಆಕೆ ಕತ್ತಲ್ಲಿದ್ದ ಸರವನ್ನ ಕಿತ್ತೊಯ್ದಿದ್ದಾಳೆ. ಬೈಕಲ್ಲಿ ಬಂದಂತಹ ಇಬ್ಬರು ಕಳ್ಳರು. ಒಂದೊಂದು ರಸ್ತೆಯಲ್ಲಿ 4-5 ಸಿಸಿಟಿವಿ ಇದ್ದೇ ಇರುತ್ತೆ. ಹಾಗಿದ್ರೂ ಕೂಡ ಬಂದು ಕಳ್ಳತನ ಮಾಡ್ತಾರೆ ನೋಡಿ. ಮತ್ತೆ ಶುರುವಾಗ್ತಾ ಇದೆ ಇಂಥ ಘಟನೆಗಳೀಗ ಬೆಂಗಳೂರಿನಲ್ಲಿ. ಬೈಕಲ್ಲಿ ಬಂದಂತ ಇಬ್ಬರು ಕಳ್ಳರು ಬೆಳಗಿನ ಜಾವ ರಸ್ತೆಗಿಳಿಯುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ವಾಕಿಂಗು ಅಂತ ಓಡಾಡುವಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡೋದು. ಆಕೆ ಕತ್ತಲ್ಲಿದ್ದ 25 ಗ್ರಾಂ ಚಿನ್ನದ ಸರವನ್ನ ಕದ್ದೊಯ್ದಿದ್ದಾರೆ. ಆಕೆ ಕಿರ್ಚಾಡ್ತಾ ಕೆಳಗಡೆ ಬಿದ್ರೂ ಸಹ ಬಿಡದೆ ಸರ ಕದ್ಕೊಂಡೋಗಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಸರ ಕಳ್ಕೊಂಡಂತಹ ಮಹಿಳೆ ವಿಜಯಮ್ಮ ಅಂತ ಅವರೇ ಸಂಪರ್ಕದಲ್ಲಿದ್ದಾರೆ. ವಿಜಯಮ್ಮ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ ಮೇಡಮ್. ಯಾವಾಗ ಆಗಿರೋದಮ್ಮ ಇದು? ಯಾವಾಗ ಆಗಿರೋದು? ನಿನ್ನೆ ಬೆಳಿಗ್ಗೆ 5:15 ಮೇಡಮ್, ಬೆಳಗಿನ ಜಾವ. ನೀವು ವಾಕಿಂಗ್ ಹೋಗ್ತಿದ್ರಾ? ವಾಕ್ ಇಲ್ಲ, ನಮ್ದು ಹಾಲಿನ ಡೈರಿ ಇದೆಯಲ್ವಾ, ಅಂಗಡಿ ಹತ್ರ, ಮನೆಯಿಂದ ಅಂಗಡಿ ಹತ್ರ ಹೋಗ್ತಿದ್ದೆ. ಅಂಗಡಿ ಹತ್ರ ಹೋಗ್ತಿದ್ದಾಗ ನನ್ನ ಎದುರು ಬದ್ರಿಗೆ ಯಾರು ಬರ್ಲಿಲ್ಲ. ಇವರೇ ಬಂದಿದ್ದಾನೆ ಎದುರಿಗೆ. ಈಗ ಕಿತ್ಕೊಂಡು ಹೋದ್ರಲ್ಲ, ಅವ್ರಿಬ್ರು ಬಂದ್ರು. ನಾನು ಯಾರೊಬ್ರು ಮಾಮೂಲಿ ಹೋಗ್ತಿರ್ತಾರಲ್ಲ ಅಂತ ಬಿಟ್ಟು ಡೈಲಿ ಯಾವ ಟೈಮ್ಗೆ ಹೋಗ್ತಿದ್ದೆ ಅದೇ ಟೈಮ್ಗೆ ಹೋದ್ನಲ್ಲ. ನನ್ನ ಅದೃಷ್ಟಕ್ಕೆ ಅವರು ಹಿಂದೆ ಮುಂದೆ ಯಾರು ಬಂದಿಲ್ಲ. ಅವತ್ತು ಕೆಲ್ಸಕ್ಕೆ ಹೋಗೋರಿಲ್ಲ, ವಾಕ್ ಹೋಗೋರಿಲ್ಲ, ಮತ್ತೆ ಇದು ಯೋಗ ಕ್ಲಾಸ್ ಹೋಗೋರ ಮನೆಯೊಳಗೆ ಅವರು ಇಲ್ಲ, ಯಾರ್ಯಾರು ಬಂದಿರ್ಲಿಲ್ಲ. ನೀವು ದಿನ ಇದೇ ಟೈಮಿಗೆ ಹಾಲ್ ತರಕ್ಕೆ ಅಂತ ಹೋಗ್ತೀರಾ? ಹೋಗೋದು ನಮ್ದೇ ಡೈರಿ ಇದೆ ಮೇಡಮ್. ನಿಮ್ದೇ ಡೈರಿ ಇದೆ? ನಮ್ದೇ ಡೈರಿ ಇದೆ, ಪಂಚಮುಖಿ ಗಣೇಶನ ದೇವಸ್ಥಾನದ ಹತ್ರ. ಓಕೆ. ನಮ್ಮ ಮನೆಯವರು 4:15 ಹೋಗ್ತಾರೆ, ನಾನು ಒಂದು 5 ಗಂಟೆಗೆ ಹೋಗ್ತೀನಿ. 5 ಗಂಟೆಗೆ ಹೋದ್ರೆ ಮನೆಗೆ 5:03 ಆಗಿತ್ತು, 5:10 5 ಕಾಲಂಗೆ ಹೋದೆ ಅಲ್ಲಿಗೆ. ಅವರು ಅಲ್ಲಿಂದ ಅಲ್ಲಿ ಕಳ್ತನ ಕಿತ್ಕೊಂಡ್ರಲ್ಲ, ಅಲ್ಲಿ ಗಂಟೆ ಬಂದ್ರು ಅವರು. ನನ್ನ ಪಡೆ ನಾನು ಯಾರೋ ಬಿಡು ಅಂದ್ಬಿಟ್ಟು ನನ್ನ ಪಡೆ ಮುಂದೆ ಬರ್ತಿದ್ನ. ತಿರ್ಗಿ ನಮ್ಮ ಮನೆ ಕಡೆನೆ ಹೋದ್ರು ಅವ್ರು. ಹೋದರು ಪುನಃ ವಾಪಸ್ ಬಂತು. ಒಂದು ಗಾಡಿ ಕೆಲ್ಸಕ್ಕೆ ಹೋಗಾರ ಯಾರ ಇದ್ರೇನ, ಆ ಅಂಗಡಿ ಹತ್ರ ಒಂದು ಗಾಡಿ ಪಾಸ್ ಆಗಿದೆ.
ತಿರ್ಗಾ ಈ ಗಾಡಿಯವ್ರು ಬಂದರು ಮ್ಯಾಕ್ ಹೋಗ್ಬಿಟ್ಟು ಪುನಃ ಹಿಂದೆ ಬಂದರು ಸ್ಲೋ ಮಾಡ್ಕೆ ಬಂದರೆ ಎದುರು ಓಡ್ ಬಂದು ಬಾಯಿ ಮುಚ್ಚಿಬಿಟ್ರು ಮೇಡಮ್. ನೀವು ಫುಲ್ ಸ್ವೆಟರ್ ಹಾಕಿದಿರಿ ಆಯ್ತಾ, ಫುಲ್ ಕವರ್ ಮಾಡ್ಕೊಂಡಿದ್ದೀರಿ, ನಿಮ್ ಕತ್ತಲ್ ಚೈನ್ ಇದೆಯೋ ಇಲ್ವೋ ಅನ್ನೋದು ಕಾಣಿಸ್ತಾ ಇರೋಷ್ಟು ನೀವು ಕವರ್ ಮಾಡ್ಕೊಂಡಿದ್ದೀರಿ. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಚೈನ್ ಇದೆ ನಿಮ್ ಕತ್ತಲ್ಲಿ? ಬಂದ್ರೆ ಕತ್ತಿಗೆ ಫಸ್ಟ್ ಬಾಯಿ ಮುಚ್ಚಿಬಿಟ್ರ, ಬಾಯಿ ಮುಚ್ಚಿಬಿಟ್ಟು ಕತ್ತೊಳಲಿಕ್ಕೆ ಕಟ್ಟೊಳಕ್ಕೆ ಕೈ ತುರ್ಸ್ಬಿಟ್ಟ ಅವನು. ಎಲ್ರು ಕೆಡಕ್ಕೆ ಬಿಟ್ಟ ಮೇಡಮ್. ಅಲ್ಲೇನೆ ಅವನು ಬೈಕಲ್ಲಿರೋನು ಕಾಲ ಒದಿತಾವನೆ, ಅವನು ಒಂದ್ಸತಿ ಕೈ ತೊಡ್ತಾವನೆ, ಇವ್ನು ಕೆಳಕ್ಕೆ ಬಿಟ್ಟು ಹಿಂದೆ ಎದುರು ಓಡ್ ಬಂದ್ ಅಮ್ಮಿಕೆ ಬಿಟ್ನೆ. ಯಾರು ಇಲ್ಲ ಏನಿಲ್ಲ, ಹೊರ್ಸಕ್ ಹೋದ್ರೆ ಹೊರ್ಸ್ಬಿಡ ಕಡೆ ಹೋಗಿ ಬಾರೆ ಅಂತಾನೆ ಮಾತಾಡ್ತಾವ್ ಗೊತ್ತಾವನು. ಹೋಗಿ ಬಾರೆ ಅಂತಾರೆ ಮಾತಾಡ್ತಾವನೆ, ಏನ್ ಇದ್ರಾಗ ಮಾತಾಡ್ತಾವ ಗೊತ್ತಾ? ಇದೀರಿ ನೀವು ಈ ಏರಿಯಾದಲ್ಲಿ? ಮೇಡಮ್ ನಾನ್ ಮದ್ವೆ ಬಂದಾಗ್ಲೂ 20 ವರ್ಷದಿಂದನೂ ಇದೆ. ಯಾವತ್ ನನ್ ಮದ್ವೆ 20 ವರ್ಷ ಆಯ್ತು, ಎಂದಿಗೂ ಇಲ್ಲ ಮೇಡಮ್. ನನ್ನ ಇದಾಗಿರ್ಲಿಲ್ಲ, ಇವತ್ತೇ ಫಸ್ಟ್ ಆಗಿರೋದು ನೆನ್ನೆ. ಅಲ್ಲ ಅವ್ರು ಮಾತಾಡ್ತಿದ್ರಲ್ಲ, ಈಗ ನೀವು ಕಿರ್ಚಾಡ್ಕೊಂಡು ಕೆಳಗಡೆ ಬಿದ್ದಾಗ್ಲೂ ಅವ್ರ ಭಾಷೆ ನೋಡಿದ್ರೆ ಎಲ್ಲಿಯವ್ರು ಅನ್ಸುತ್ತೆ? ಅವನು ಅಂದ್ರೆ ಗಾಡಿ ಕೂತಿರೋನು ಮಾತಾಡ್ಲಿಲ್ಲ. ಇವ್ ನನ್ ಕಿತ್ಕೊಳಕ್ ಬಂದಲ್ಲ, ಹತ್ಬೇಡ ಕಣೆ, ಬಾಯಿ ಮಾಡ್ಬೇಡ ಅಂತ ನಿಧಾನಕ್ ಮಾತಾಡ್ತಾನ ಅವನು. ನಾನ್ ಜೋರಾಗಿ ಹರಿಸ್ತಾ ಇದ್ದೀನಿ. ಜೋರಾಗಿ ಹರಿಸ್ತಾ ಇವನು ಬಾಯಿ ಮಾಡ್ಬೇಡ ಜೋರ್ ಮಾಡ್ಬೇಡ ಅಂತಲೇ ಮಾತಾಡಿಸ್ತಾವ ಅವನು. ಹೋಗಿ ಬಾರಿ ಅಂತಲೇ ಅಂತ ಅವನಿ. ಅಲ್ಲ ನಿಮ್ಗೆ ಅನ್ಸುತ್ತೆ ಯಾರೋ ಗೊತ್ತಿರೋರು ಮಾಡಿದ ಕೆಲಸ ಅಥವಾ ಯಾರೋ ಗೊತ್ತಿಲ್ಲದೆ ಇರೋರು? ಅವರು ಮಾಸ್ಕ್ ಹಾಕಿದ್ರು, ಟೋಪಿ ಹಾಕಿದ್ರು, ಜರ್ಕಿನ್ ಹಾಕಿದ್ರು, ಅವ್ರ ಮುಖ ನೋಡಕ್ ಆಗ್ಲಿಲ್ಲ ಮೇಡಮ್. ಓಡ್ ಬಂದು ಹಿಂದಿಂದ ಬಂದಲ್ ಬೆಳ್ಕೊಂಡಿದ್ದಾನ ಅವರು. ಇಬ್ರು ಮುಖ ಕವರ್ ಮಾಡ್ಕೊಂಡಿದ್ರು? ಫುಲ್ ಮುಖ ಇಬ್ರು ಕವರ್ ಮಾಡ್ಕೊಂಡಿದ್ರು, ಫೇಸೇ ಕಾಣ್ತಿರ್ಲಿಲ್ಲ ಅವ್ರ ಮುಖ. ಬೈಕ್ ನಂಬರ್ ಎಲ್ಲ ಗೊತ್ತಾಗಿದ್ಯಾ? ಇಲ್ಲ ಮೇಡಮ್, ಗೊತ್ತಾಗ್ಲಿಲ್ಲ. ಅದು ಲೈಟ್ ಅಲ್ಲಿ ಮಾಡ್ಕೊಂಡಿದ್ರಲ್ವಾ ಬೆಳಕಲ್ಲಿ, ಆ ನಂಬರೇ ಕಾಣ್ತಿಲ್ಲ ಮೇಡಮ್. ಈ CCTV ಯಾವ್ದಾದ್ರು ಬೈಕ್ ನಂಬರ್ ಕಾಣಿಸಿದ್ಯಾ ಅಥವಾ ಅವ್ರು ಅದನ್ನೇನಾದ್ರು ಕವರ್ ಮಾಡ್ಕೊಂಡಿದಾರಾ? ಇಲ್ಲ ಅದೇನ್ ಮಾಡ್ಕೊಂಡಾರೋ ಒಟ್ಟಿಗೆ ನಂಬರ್ ಕಾಣ್ತಿಲ್ಲ ಬೈಕಿಂದು. ಅಲ್ಲ ಕಳ್ತನ ಮಾಡ್ಲೇಬೇಕು ಅಂತ ಹೇಳಿದ್ರೆ ಫೇಕ್ ನಂಬರ್ ಆದ್ರೂ ಹಾಕೊಂಡಿರ್ತಾರೆ. ಹೇಳಕ್ ಹೋಗಲ್ಲ, ಅವ್ರು ಹೆಂಗ್ ಬೇಕಾದ್ರೂ ಇದ್ ಮಾಡ್ತಾರಲ್ಲ ಮೇಡಮ್. ಕಂಪ್ಲೇಂಟ್ ಕೊಟ್ರಾ? ನೆನೆ ಹೋಗಿ ಕೊಟ್ಟು ಬಂದಿದ್ದೀವಿ ಮೇಡಮ್. ಓಕೆ, ಏನ್ ಹೇಳಿದ್ರು? ಅಂದ್ರೆ ಆ ಭಾಗದಲ್ಲಿ ಏನಾದ್ರು ಆಗ್ತಿದ್ಯಾ ನಿಮ್ ಏರಿಯಾ ಸುತ್ತಮುತ್ತ ಈ ತರದ? ಇಲ್ಲ ಅಂದ್ರೆ ನಾನು ಹೋದ್ಮೇಲೆ ಆ ರೋಡ್ ಅಲ್ಲ, ಪಕ್ಕದ ರೋಡಾಗ ಒಂದ್ಸತಿ ಹೋಗೋರು ಅವ್ರೇನೆ. ಆ ರೋಡ್ ಬೆಳಿಗ್ಗೆ ಆಗಿರೋದೇನೆ, ಆ ರೋಡ್ ಯಾರಮ್ಮ ಕಸ ಗುಡಿಸಿದ್ರಂತೆ, ಬೆಳಿಗ್ಗೆ ನೀರ್ ಹಾಕ್ತಿದ್ಲಂತೆ. ಅವಳು ಜೋರಾಗಿ ಗದ್ರೆವಳೆ, ಏನ್ ಕಬೋಳಿ ನನ್ ಮಕ್ಕಳ್ರೆ ಹಿಂಗ ಹಸಿ ಬಂದಿದ್ದೀರಾ ಹಂಗೆ ಅಂತ ಜೋರ್ ಮಾಡೋ ಹೊತ್ತಿಗೆ ಅವರು ದೂರ ಈ ಅಮ್ಮನ್ ಕಣ್ಣು ಬಿಟ್ಟವ್ರೆ. ಕಣ್ಣು ಬಿಟ್ಟಿದ್ದಂಗೆನೆ ಸ್ಟ್ರೈಟ್ ಸಿದ್ಧಾರ್ಥ ಮೇನ್ ರೋಡ್ ಬರುತ್ತೆ, ಅಲ್ಲಿ ಬಂದರು. ಹಿಂಗ್ ಪಾಸ್ ಆದ್ರು, ಸ್ಟ್ರೈಟ್ ಬಂದ್ರು. ನನಗೆ ಕಣ್ಣಿಗೆ ಯಾರು ಕಂಡಿಲ್ಲ. ಅಲ್ಲಿ ಟರ್ನ್ ಆಗ್ಯವ್ರು ನೋಡಿರ್ಬೇಕಾದ್ರೆ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಗಂಟೆ ಬಂದು ಟರ್ನ್ ಆಗ್ಯವ್ರೆ. ನಾನು ಹಂಗೆ ಮರದ ನೆಳ್ಳಲ್ಲಿ ಕಂಡಿಲ್ಲ ಅವ್ರಿಗೆ. ಈ ತರ ಆದಾಗ ಜೀವಕ್ಕೊಂದ್ ಏನ್ ಮಾಡಿಲ್ವಲ್ಲ ಅನ್ಸ್ಬಿಡುತ್ತೆ ಇಂಥದೆಲ್ಲ ಆದಾಗ. ಅಷ್ಟೊತ್ತಿಗೆ ನಾಯಿ ಬಂದ್ಬಿಟ್ಟಿದೆ ಮೇಡಮ್. ಅವನು ಸಾಹಸ ಪಟ್ಟು ಕಿತ್ಬಿಟ್ನಲ್ಲ, ನಾಯಿ ಬಂತು. ಅವ್ನು ಪ್ಯಾಂಟ್ ಹಿಡ್ಕೊಂತು ಅಲ್ಗೂ ನಾಯಿನೂ ತೊಳ್ದವನು. ನಾಯಿ ತೊಳ್ಳಿ ಎದ್ದು ಓಡೋಗ್ಬಿಟ್ಟ ಅವನು. ಕರೆಕ್ಟ್ ಇದ್ರಲ್ಲಿ ವಿಜುವಲ್ಸ್ ಅಲ್ಲಿ ನಾಯಿ ಬಂತು. ಅವ್ನು ಕೀಳ್ತಿದ್ದ. ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಕತ್ತಿಂಗೆ ಬಿಡ್ತಾ ಇಲ್ಲ, ಅರಿಸ್ತಾ ಇದ್ದೀನಿ, ಬಿಡ್ತಾ ಇಲ್ಲ ಅನ್ನಲ್ಲ. ಆ ತರ ಮಾಡ್ತಾನ ಅವನು. ನಾಯಿ ಬಚ್ಚಂಗೆ ಇವ್ನು ಕಿತ್ಕೊಬಿಟ್ಟ. ನಾಯಿ ಬಂದು ಪ್ಯಾಂಟ್ ಹಿಡ್ಕೊಂತು ಎದ್ದು ಓಡ್ತಾ ನಾಯಿನೂ ಹತ್ ಮುಂದೆ ಪಾಸ್ ಆಯ್ತು. ನೀವು ಅಷ್ಟು ಕಿರ್ಚಿದ್ರು, ಅಲ್ಲಿ ಪಕ್ಕದಲ್ಲೆಲ್ಲ ಮನೆ ಇದೆ, ಯಾರೇನ್ ಬಂದಿಲ್ಲ ಆಚೆ? ಅಂದ್ರೆ ಅವ್ರು ಹೇಳ್ತಾವ್ರೆ ಪಕ್ಕದ ರೋಡಲ್ಲಿ ಯಾರ ಗಂಡ ಹೆಂಡತಿ ಜಗಳಾಡಿದ್ರಂತೆ ಡೈಲಿ ಯಾವಾಗ್ಲೂ. ಅವ್ರು ತಿಳ್ಕೊಂಡು ಅವ್ರೇಂತ ಸುಮ್ನೆ ಆಗವ್ರೆ. ಮತ್ತೆ ನಾಯಿಗಳು ಯಾವಾಗ ಕಿತ್ತಾಡ್ತವೆ ಅಂತ ಸುಮ್ನೆ ಆದ್ವಿ. ನಾವ್ ಅದಕ್ಕೆ ಬರ್ಲಿಲ್ಲ. 5 ಗಂಟೆಗೆ ಯಾರು ಗಂಡ ಹೆಂಡತಿ ಜಗಳ ಆಡ್ತಿದಾರೆ ಅನ್ಕೊಂಡ್ರ? ಅವ್ರು ಹೇಳ್ತಾವ್ರ ಹಂಗಂತ ಬಂದಲ್ಲಿ. ಇವ್ರು ಪಕ್ಕದೊಳಗೆ ಯಾವಾಗ್ಲೂ ಹಿಂಗ್ ಆಡಾರಲ್ವಾ ಜಗಳಗಳು, ನಾವ್ ಅದಕ್ಕೆ ತಿಳ್ಕೊಂಡು ಅಂತ ಬಿಟ್ಟು ಅವ್ ಬರ್ಲಿಲ್ಲ ಅಂತ ಹೇಳ್ತಾರೆ. ಇವ್ನು ವರ್ಷಕ್ಕೆ ಬಿಡ್ತಾ ಇಲ್ವಲ್ಲ, ಇವ್ನ್ ಬಾಯಿ ಹಂಗ ಅವಿಕೇಡವನಲ್ಲ. ನೀವು ಪ್ರಯತ್ನ ಪಟ್ರಿ, ಬಟ್ ಅವನು ಬಿಟ್ಟಿಲ್ಲ. ನಾನ್ ಎಷ್ಟು ಪ್ರಯತ್ನ ಪಟ್ಟಿದೀನಿ ಗೊತ್ತಾ? ಅದು ಒಬ್ಳೇದು ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಅವ್ನ್ ಗಾಡಿ ಕೂತಿರೋ ಕೆಳಗೆ ಇಳಿದ್ರೆ ಅವ್ನ್ ಕಾಲ ಗೊತ್ತಿತ್ತ ನನ್ನ. ಅಷ್ಟು ಕಿರ್ಚಾಡಿದ್ರು ಹತ್ತತ್ರ ಮನೆ ಇದೆ, ಯಾರು ಬಂದಿಲ್ಲ ನೋಡಿ. ಆದ್ರೆ ಬೆಳಗಿನ ಜಾವ 5 ಗಂಟೆ ಎಲ್ಲ ನಿದ್ದೆಲಿರ್ತಾರೆ. ಕ್ಯಾಮ್ರಾನಲ್ಲೇ ಐತೆ, ನೋಡ್ತಾ ಇರ್ತಾರೆ. ಹೊರ್ಸೋದು ಮನುಷ್ಯ ವಾಯ್ಸು ನಾಯಿ ವಾಯ್ಸು ಗೊತ್ತಾಗಲ್ವ ಮೇಡಮ್ ಅವ್ರಿಗೆ? ನೋಡೋಣ, ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ವಿಜಯಮ್ಮ ಅವ್ರೆ, ಏನಾದ್ರು ಆಗತ್ತಾ ಅಂತ ಅಲ್ವಾ? ಥ್ಯಾಂಕ್ ಯು ವಿಜಯಮ್ಮ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.